ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ, ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ, ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ, ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಅಂತ. ಸೊ ನಾನು ಇವತ್ತು 3 ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಏನಪ್ಪ ಅಂತಂದರೆ, ಅಪ್ಡೇಟ್ ಕೊಟ್ಟ ತಕ್ಷಣ ಎಲ್ರಿಗೂ ಜಾಬ್ ಆಗುತ್ತೆ ಅಂತಲ್ಲ, ನಾನು ಈ ಥರ ಜಾಬ್ ಇದೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಆ ಜಾಬ್ಗೆ ಅಪ್ಲೈ ಮಾಡೋದಾಗಲಿ, ನಿಮ್ಮ ರೆಸ್ಯೂಮೆ ಆಗಲಿ, ನಿಮ್ಮ ಸ್ಕಿಲ್ಸ್ ಆಗಲಿ ಪ್ರತಿಯೊಂದೂ ನೀವೇ ನೋಡ್ಕೋಬೇಕು. ಸೊ ನಾನು ಇನ್ಫಾರ್ಮೇಷನ್ ಕೊಡ್ಬೋದು, ಬಟ್ ನೀವು ಪ್ರತಿಯೊಂದು ಜಾಬು ಅಪ್ಲೈ ಮಾಡೋದ್ರಿಂದ ಇದು ತಗೊಳ್ಳೋವರೆಗೂ ನಿಮ್ಮದೇ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಸೊ ಎಲ್ಲರೂ ರೆಸ್ಯೂಮಿನ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ನಿಮ್ಮ ಸ್ಕಿಲ್ಸು ಆ ಕಂಪ್ನಿಯವ್ರ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ಪಕ್ಕ ನಿಮಗೆ ಕಾಲ್ ಕೂಡ ಬರುತ್ತೆ. ನನಗೆ ಎಷ್ಟೊಂದು ಹಿಂದಿನ ವಿಡಿಯೋದಲ್ಲಿ ಅಪ್ಲೈ ಮಾಡಿದ್ದೆ, ಏನೋ 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಒಂದು 2-3 ಜನ ಅವ್ರಿಗೇನೆ ಇದು ಟೆಸ್ಟ್ ಬಂದಿದೆ ಅಂತೆ, ವಿಡಿಯೋ ಇಂಟರ್ವ್ಯೂ ಟೆಸ್ಟ್ ಬಂದಿದೆ ಅಂತೆ. ನೀವೇನಾದರೂ ಅಪ್ಲೈ ಮಾಡಿಲ್ಲ ಜಾಬ್ಗೆ ಅಂತ ಅಂದರೆ ಜಾಬ್ ಅಪ್ಲೈ ಮಾಡಿ, ಮತ್ತು ಅದು ಟೆಸ್ಟ್ ಬರುತ್ತೆ ಆಯಿತಾ. ಟೆಸ್ಟಲ್ಲಿ ನೀವು ಹೆಂಗೆ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ನೀವೇ ನೋಡ್ಕೊಂಡು ಅಟೆಂಡ್ ಮಾಡಬೇಕು. ಸೊ ಎಲ್ರೂ ಜಾಬ್ಗೆ ಅಟೆಂಡ್ ಮಾಡಿ, ಮತ್ತು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೋತಾ ಇರಿ, ಮತ್ತು ನಿಮ್ಮ ರೆಸ್ಯೂಮಿನ ಚೆನ್ನಾಗಿ ಮಾಡ್ಕೊಳ್ಳಿ, ಪಕ್ಕ ಜಾಬ್ ಸಿಗುತ್ತೆ. ಆಮೇಲೆ ಏನು ಅಂತ ಅಂದರೆ, ಇಲ್ಲಿ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ. ಇವಾಗ ತುಂಬ ರಿಸೆಷನ್ ಎಲ್ಲ ಆಗ್ತಾಯಿದೆ US ಅಲ್ಲಿ. ಸೊ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ. ಬೇಗ ನಮ್ಮ ಏನು ಡಿಫ್ರೆಂಟ್ ಆಗಿದ್ದೀವಿ ಬೇರೆಯವ್ರಿಗಿಂತ ಅನ್ನೋದು ಮ್ಯಾಟರ್ ಆಗುತ್ತೆ ನಮಗೆ. ಅವಾಗಷ್ಟೇ ಮ್ಯಾಕ್ಸಿಮಮ್ ಜಾಬ್ ಸಿಗೋದು. ಸೊ ಎಲ್ರೂ ಸ್ಕಿಲ್ ಮಾಡಿಕೊಂಡು ರೆಸ್ಯೂಮಿನ ಅಪ್ಡೇಟ್ ಮಾಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ, ಪಕ್ಕ ಜಾಬ್ ಸಿಗುತ್ತೆ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಅದಾದ ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಪ್ರೋ ಫಾರ್ಮಾ ಅಂತ. ಇದು ಜಸ್ಟ್ 1 ಡೇನೂ ಆಗಿಲ್ಲ ಇದು ರಿಕ್ವೈರ್ಮೆಂಟ್ ಬಿಟ್ಟು. ಇದು ಪರ್ಮನೆಂಟ್ ರಿಮೋಟ್ ಪೊಸಿಷನು, ಆಮೇಲೆ ಪಾರ್ಟ್ ಟೈಮು. ಇದು ಯಾವ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಅಡ್ಮಿನಿಸ್ಟ್ರೇಟರ್ ಅಸಿಸ್ಟೆಂಟ್ ಪಾರ್ಟ್ ಟೈಮು. 12 ಮಂತ್ ಕಾಂಟ್ರಾಕ್ಟ್ ಇರುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ಏನಾರ ಇಷ್ಟ ಆದರೆ ನಮ್ಮದು ಕಾಂಟ್ರಾಕ್ಟ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ರಿಕ್ವೈರ್ಮೆಂಟ್ ಜಾಬ್ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. For the past 20 years, ProPharma has improved the health and wellness of patients by providing advice and expertise that empowers the biotech, device and pharmaceutical organization for all size to confidential, advanced scientific breakthrough and introduce new therapies ಅಂತ. ಅಂದರೆ ಈ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತಂದರೆ, ಪೇಷಂಟ್ಗಳಿಗೆ ಯಾವ ಥರ ಮೆಡಿಸಿನ್ ತೊಗೋಬೇಕು ಅದೆಲ್ಲ ಈಗ ಗೂಗಲಲ್ಲಿ ಬರುತ್ತಲ್ಲ, ಸೊ ಆ ಥರ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು. ಆಲ್ಮೋಸ್ಟ್ ಇವ್ರಿಗೆ ಎಷ್ಟು ಪಾಸ್ಟ್ 20 ಇಯರ್ಸಿಂದ ವರ್ಕ್ ಮಾಡ್ತಿದ್ದಾರಂತೆ. ಸೊ ಇವಾಗ ಏನೇನು ರಿಕ್ವೈರ್ಮೆಂಟು ಈ ಜಾಬ್ಗೆ ನೋಡೋದಾದರೆ, ಡ್ಯೂ ಟು ಗ್ರೋತ್ ವಿ ಆರ್ ಲುಕಿಂಗ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಟು ಜಾಯ್ನ್ ಅಸ್ ದ ಪಾರ್ಟ್ ಟೈಮ್ ಬೇಸಿಸ್, 19 hours per week and initial 12-month fixed term of contract. 19 hours per week ಅಂದರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ 3.5 to 4 hours ಪರ್ ಡೇ ಮಾಡಬೇಕಾಗುತ್ತೆ. ಇದು 12 hours ಕಾಂಟ್ರಾಕ್ಟ್ ಇರುತ್ತಂತೆ. ನೋಡೋದಾದ್ರೆ, ದ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಎ ಕಂಪ್ರೆನ್ಸಿವ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಟು ದ ಕ್ಲೈಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂಡ್ ಸೀನಿಯರ್ ಮ್ಯಾನೇಜ್ಮೆಂಟ್ ಇನ್ ಅಕ್ಯುರೇಟ್ ಅಂಡ್ ಎಫಿಷಿಯಂಟ್ ಮ್ಯಾನರ್. ಕ್ಲೈಂಟ್ ಮತ್ತು ನಾವು ಕ್ಲೈಂಟ್ ಜೊತೆ ಏನು ಮಾತಾಡಲ್ಲ. ಈಗ ಸೀನಿಯರ್ ಕ್ಲೈಂಟ್ಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೊ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡಬೇಕು. ಎಷ್ಟು ಜನ ನಮ್ಮ ಎನ್ರೋಲ್ ಆಗಿದ್ದಾರೆ, ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳೋರೆ. ಇನ್ನು ಜನರಲ್ ಡ್ಯೂಟೀಸ್ ಅಂದರೆ ಡೇ ಟು ಡೇ ಡೈಲಿ ಏನು ಮಾಡ್ತೀವಿ ಈ ಜಾಬಲ್ಲಿ ಅಂತ ಅಂದರೆ, ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ ಆರ್ ಡೆಲಿಗೇಟೆಡ್ ಬೈ ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಆ ವರ್ಕ್ ಮಾಡಬೇಕು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಂತ ಅಂದರೆ. ಮತ್ತು ಆನ್ಸರಿಂಗ್ ದ ಮೇನ್ ಟೆಲಿಫೋನ್ ಲೈನ್ ಆಫ್ ದ ಕಂಪ್ನಿ ಇನ್ ಎ ಪ್ರೊಫೆಷನಲ್ ಮ್ಯಾನರ್, ಟ್ರಾನ್ಸ್ಫರಿಂಗ್ ಕಾಲ್ ಆಸ್ ಎ ಅಪ್ರೋಪ್ರಿಯೇಟ್. ಈಗ ನಾವು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಲ್ಲಿ ಕೂತ್ಕೊಂಡಿರ್ತೀವಿ, ಈಗ ಕ್ಲೈಂಟ್ ಬಂದಿರ್ತಾರೆ, ಅವ್ರ ಕಡೆಗೆ ನಮ್ಗೆ ಕಾಲ್ ಬರುತ್ತೆ ಅಂದ್ಕೊಳ್ಳಿ, ನಾವೇನು ಆನ್ಸರ್ ಮಾಡೋದಿಲ್ಲ. ಸೊ ಅವ್ರಿಗೇನಾದ್ರು ಇನ್ಫಾರ್ಮೇಷನ್ ಇದ್ದರೆ ನಾವು ಯಾವ ಟೀಮಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇರುತ್ತೆ, ಆ ಟೀಮಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಲೈನ್ ಕನೆಕ್ಟ್ ಮಾಡಿ ಆ ಕ್ಲೈಂಟ್ಗೂ ಮತ್ತು ಕಸ್ಟಮರ್ಗೂ ಆ ಟೀಮಲ್ಲಿ ಯಾವ್ದಾರ ಮೆಂಬರ್ಗೆ ಬಿಟ್ಬಿಡೋದು. ಇಷ್ಟೇ ನಮ್ಮ ಕೆಲಸ. ಮತ್ತು Adobe Basis provide a reception cover which include meeting, greeting and signing in all visitors to the ProPharm office in friendly, courteous and ಪ್ರೊಫೆಷ್ನಲ್ ಮ್ಯಾನರ್. ಅಂದರೆ ಈಗ ಮೀಟಿಂಗ್ ಎಲ್ಲ ಸ್ಕೆಡ್ಯೂಲ್ ಮಾಡಿಕೊಡೋದು, ಅಂದರೆ ಎಲ್ಲರದ್ದು ನೋಡಿ ಈಗ ಈ ಮೀಟಿಂಗ್ ಅವ್ರದ್ದು ಕರೆಕ್ಟಾಗಿ ಇದೆಯಾ ಅಂತ, ಅಂದರೆ ಟೈಮ್ ಓವರ್ಲ್ಯಾಪ್ ಆಗಬಾರ್ದಲ್ಲ. ಸೊ ಓವರ್ಲ್ಯಾಪ್ ಆಗ್ದಂಗೆ ಕ್ಲೈಂಟ್ಗಳ ಜೊತೆ ಮತ್ತು ಮೀಟಿಂಗ್ದು ಗ್ರೀಟಿಂಗ್ ಮಾಡೋದು, ಕೂತ್ಕೊಳ್ಳಿ ವೇಟಿಂಗ್ ಮೀಟಲ್ಲಿ ಕೂತ್ಕೊಳ್ಳಿ ಆ ಥರ ಹೇಳೋದು.
ನಮ್ಮದಾಗಿರುತ್ತೆ. ಮತ್ತು ಸಪೋರ್ಟಿಂಗ್ ದ ಫಿಲ್ಲಿಂಗ್ ಕ್ಲರ್ಕ್ ಇನ್ಕ್ಲೂಡಿಂಗ್ ಓಪನಿಂಗ್ ದ ಡೈಲಿ ಮೇಲ್ ರಿಸೀವ್ಡ್ ಇನ್ ಟು ದ ಕಂಪ್ನಿ, ಫ್ರ್ಯಾಂಕಿಂಗ್ ಆ್ಯಂಡ್ ಪೋಸ್ಟಿಂಗ್ ಮೇಲ್, ಫಿಲ್ಲಿಂಗ್ ಆರ್ಕೈವಿಂಗ್ ಆ್ಯಂಡ್ ಚೆಕಿಂಗ್ ದ ಸ್ಟೇಷನರಿ ಸ್ಟಾಕ್ಸ್. ಏನು ಮಾಡಬೇಕು ಅಂದರೆ ಈಗ ಮೇಲು ಯಾವ್ದ್ಯಾವ್ದು ರಿಸೀವ್ ಆಗಿದೆ ಎಲ್ಲ ಚೆಕ್ ಮಾಡಬೇಕು. ಮತ್ತು ಏನೇನು ಸ್ಟೇಷನರಿ ಇದೆ, ಅಕಸ್ಮಾತ್ ಏನಾರ ಔಟ್ ಆಫ್ ಸ್ಟಾಕ್ ಆಗಿದೆ ಎಲ್ಲನೂ ನಾವು ರಿಪೋರ್ಟ್ ಮಾಡಿ ಇಟ್ಕೋಬೇಕು. ಇದು ಡೇ ಟು ಡೇ ಆ್ಯಕ್ಟಿವಿಟೀಸು. ನಾವು ಇಲ್ಲಿ ಜಾಯ್ನ್ ಆದಮೇಲೆ ಇನ್ನೂ ಹೇಳ್ತಾರೆ, ಬಟ್ ಜನರಲ್ ಡ್ಯೂಟೀಸ್ ಇಲ್ಲಿ ಹೇಳಿದ್ದಾರೆ. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಅಂದರೆ ಮೇಂಟೈನಿಂಗ್ ಎ ಗುಡ್ ಲೆವೆಲ್ ಆಫ್ ಕ್ವಾಲಿಟಿ ಇನ್ ಆಲ್ ಆಸ್ಪೆಕ್ಟ್ ಆಫ್ ದ ಜಾಬ್. ಎಲ್ಲ ಗುಡ್ ಲೆವೆಲ್ ಅಂದರೆ ಡೆಡ್ಲೈನ್ ಮೀಟ್ ಮಾಡಬೇಕು, ಮತ್ತು ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಕಂಪ್ಲೈನಿಂಗ್ ವಿತ್ ದ ಪ್ರೊಸೀಜರ್ ಡಾಕ್ಯುಮೆಂಟ್ ಇನ್ ದ ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್, SOPs ಆ್ಯಂಡ್ ವರ್ಕಿಂಗ್ ಇನ್ಸ್ಟ್ರಕ್ಷನ್ಸ್. ಅಂದರೆ ವರ್ಕಿಂಗ್ SOPಗಳನ್ನ ಕ್ರಿಯೇಟ್ ಮಾಡಬೇಕು. ನಾವು ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತೀವಿ, ಯಾವ ಥರ ಮೇಲ್ ಬಂದಿದೆ, ಯಾವ ಥರ ರೆಸ್ಪಾಂಡ್ ಮಾಡಿದ್ವಿ, ಪ್ರತಿಯೊಂದು SOP ಮಾಡಿ ಇಡಬೇಕು, ಅಂದರೆ ಡಾಕ್ಯುಮೆಂಟ್ ಥರ ಮಾಡಿ ಇಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಜನರಲ್ ಆಗಿ ನೋಡೋದಾದರೆ ಏನು ಸ್ಕಿಲ್ಸ್ ಇರಬೇಕು ಅಂತಂದರೆ ಹ್ಯಾವಿಂಗ್ ಎ ಸಾಲಿಡ್ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಲೈನಿಂಗ್ ವಿತ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಫ್ ಪ್ರೋಫಾರ್ಮಾ, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ವರ್ಕಿಂಗ್ ಇನ್ ಎ ಪ್ರೊಫೆಷ್ನಲ್ ಮ್ಯಾನರ್ ಅಟ್ ಆಲ್ ಟೈಮ್ ವಿತ್ ಅ ಕ್ಲೈಂಟ್, ಕಸ್ಟಮರ್, ಟೀಮ್ ಮೆಂಬರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎಲ್ಲರ ಜೊತೆನೂ ಹೆಂಗೆ ಬೇಕಂಗೆ ಮಾತಾಡೋಂಗಿಲ್ಲ, ಪ್ರೊಫೆಷ್ನಲ್ ಆಗೇ ನಾವು ಆನ್ಸರ್ ಮಾಡಬೇಕು ಯಾವುದೇ ಕ್ವಶನ್ ಕೇಳಿದ್ರು ಅವರು ಅಂತ ಹೇಳ್ತಿದ್ದಾರೆ. ಕಂಪ್ಲೈಂಗ್ ವಿತ್ ಅ ಕಂಪ್ನಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಪಾಲಿಸಿ, ಅಂದರೆ ಸೇಫ್ಟಿ ಮತ್ತು ನಮ್ಮದು ಪೇಷಂಟ್ ಡೇಟಾ ಎಲ್ಲೋ ಇದಾಗಬಾರ್ದು. ಸೊ ಆ ಥರ ವರ್ಕ್ ಮಾಡಬೇಕು. ensuring that any confidential information or personal data related to pro forma and its client is managed in the accordance with the data privacy regulation and described in the pro forma SOP. ಅಂತಂದರೆ ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ಎಷ್ಟೊಂದು ಇರುತ್ತೆ ಕಂಪ್ನಿದು ಮತ್ತು ಕ್ಲೈಂಟ್ಗಳದ್ದು, ಕಸ್ಟಮರ್ಸ್ದು. ಸೊ ಅದು ಎಲ್ಲೂ ಲೀಕ್ ಆಗೋಕ್ಕೆ ಬಿಡಬಾರ್ದು. ನಾವು ಯಾವ ಥರ ಏನಾರ ಲೀಕ್ ಆಗ್ತಿದೆ ನಾವೆಲ್ಲ ತಡೆದು ಇಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ನೋಡೋದಾದರೆ ನೆಸೆಸರಿ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್, ಏಬಲ್ ಟು ವರ್ಕ್ ವಿತ್ ಇನ್ ಎ ಟೀಮ್ ಇನ್ ಎ ಪ್ರೊಫೆಷ್ನಲ್ ಮ್ಯಾನರ್, ಅಂದರೆ ಇದು ಮೆಡಿಕಲ್ ಟೀಮ್ ಆಗಿರೋದ್ರಿಂದ ವೆರಿ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಬೇಕು. ಮತ್ತು ಸೌಂಡ್, ರಿಟರ್ನ್ ಆ್ಯಂಡ್ ಓರಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಮತ್ತು ಗುಡ್ ಅಕ್ಯುರೇಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಸ್ಕಿಲ್ಸ್, ಅಂದರೆ ಕ್ಲೀನಾಗಿ ಕೇಳಿಸ್ಕೊಂಡು ಓದಕ್ಕೆ ಬರೋರಾಗಿರಬೇಕು ಅಂತ ಹೇಳ್ತಾರೆ. ಮತ್ತು ಸೌಂಡ್ ಆರ್ಗನೈಜೇಷನಲ್ ಪ್ರಿಯೋಟೈಸ್ ದ ಟಾಸ್ಕ್, ಮತ್ತು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಫಾಲೋ ಪ್ರೊಸೆಸ್, ಅಂದರೆ ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅಟ್ಲೀಸ್ಟ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಪ್ಲೆಸೆಂಟ್ ಆ್ಯಂಡ್ ಪ್ರೊಫೆಷ್ನಲ್ ಟೆಲಿಫೋನ್ ಮ್ಯಾನರ್ಸ್, ಅಂದರೆ ಚೆನ್ನಾಗಿ ಮಾತಾಡೋರು ಬರಬೇಕು ಅಂತಂದರೆ ಹೆಂಗೆ ಬೇಕಂಗೆ ಮಾತಾಡೋರೆಲ್ಲ ಪ್ರೊಫೆಷ್ನಲ್ ಆಗಿ ಯಾರು ಮಾತಾಡ್ತಾರೆ ಅವ್ರಿಗೇನೆ ಜಾಬ್ ಅಂತ ಹೇಳ್ತಿದ್ದಾರೆ. ಮತ್ತು ಕಂಪ್ಯೂಟರ್ ಲಿಟ್ರಸಿ, MS ಆಫೀಸು, ಎಕ್ಸೆಲ್ಲು ಸ್ವಲ್ಪ ಇವು ಬಂದರೆ ಸಾಕು. ಎಜುಕೇಷನ್ ರಿಕ್ವೈರ್ಮೆಂಟ್ ಅಂದರೆ ಏನು ಅಂದರೆ GCSE ಆರ್ ಈಕ್ವಲೆಂಟ್ ಇನ್ಕ್ಲೂಡಿಂಗ್ ಗ್ರೇಡ್ A-C ಇನ್ ಸೈನ್ಸ್, ಇಂಗ್ಲೀಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆರ್ ಈಕ್ವಲೆಂಟ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು 10th A to C ಗ್ರೇಡಲ್ಲಿ ಇರಬೇಕು ನಮ್ಮದು ಇಂಗ್ಲೀಷು, ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು. ಸೊ ನಮ್ಮ 10th ಆಗಿರೋರು ಅಪ್ಲೈ ಮಾಡ್ಬೋದು. ನಾನು GCSE ಅಂತಂದರೆ 10th ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇವಾಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡ್ಕೊಂಬರೋಣ. ಫಸ್ಟ್ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಅಡ್ಮಿನಿಸ್ಟ್ರೇಟರ್ ಅಸಿಸ್ಟೆಂಟ್ ಪಾರ್ಟ್ ಟೈಮ್ 12 month ಕಾಂಟ್ರಾಕ್ಟ್ ರಿಮೋಟ್ ಪೊಸಿಷನ್ನು. ಇದು ಅಪ್ಲೈ ಮಾಡೋಣ ಫಸ್ಟು. ಇದು ಅಪ್ಲೈ ವಿತ್ ರೆಸ್ಯೂಮೆ, ಅಪ್ಲೈ ಮ್ಯಾನ್ಯುಯಲಿ ಕೇಳ್ತಿದ್ದಾರೆ. ಅಪ್ಲೈ ವಿತ್ ರೆಸ್ಯೂಮೆನೇ ಕೊಟ್ಬಿಡೋಣ. ಇಲ್ಲ ಅಪ್ಲೈ ಮ್ಯಾನ್ಯುಯಲಿ ಆದರೆ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಸೊ ಅಪ್ಲೈ ಮ್ಯಾನ್ಯುಯಲಿ. ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಾರೆ. ನೀವೇನಾರು ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಸೈನ್ ಇನ್ ಆಗಿ, ಇಲ್ಲ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನಂತರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಯೂಸರ್ ಇದಕ್ಕೆ ಯಾವತ್ತೂ ಅಪ್ಲೈ ಮಾಡಿಲ್ಲ ಈ ಜಾಬ್ಗೆ. ತುಂಬ ಜನ ಕೇಳ್ತಾಯಿದ್ರಿ ಅಂದ್ಬಿಟ್ಟು ಅಕೌಂಟ್ ಕೊಟ್ಟಾದ್ಮೇಲೆ, ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ನಮಗೆ ಮೇಲ್ ಬರುತ್ತೆ. ವೆರಿಫೈ ಮಾಡಬೇಕು ಬಿಫೋರ್ ಲಾಗಿನ್ ಆಗೋಕ್ಕೂ ಮುಂಚೆ, ಮತ್ತೆ ಸೈನ್ ಇನ್ ಕೇಳುತ್ತೆ. ಸೊ ನಿಮ್ಮ ಇಮೇಲ್ಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ಕೋಬೇಕು. ಸೊ ಇಮೇಲ್ಗೆ ಹೋಗಿ ವೆರಿಫೈ ಆದಮೇಲೆ ಇವಾಗ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಪಾಸ್ವರ್ಡ್ ಕೊಡಿ. ಇಮೇಲ್ಗೆ ಹೋಗಿ ಹೆಂಗೆ ವೆರಿಫೈ ಮಾಡೋದಂದರೆ ಅವ್ರು ಲಿಂಕ್ ಕಳಿಸಿದ್ದಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮದು ಯಾವುದು ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದು ಹಾಕಿ. ತುಂಬ ಜನ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಅಂತಿದ್ರಿ. ಇದೊಂದು ಬಿಗ್ MNC ಕಂಪ್ನಿ. ಸದ್ಯ ಹುಡುಕಿ ಸಾಕಾಯಿತು, ಇವಾಗ ಸಿಕ್ತು. ಇವಾಗ ರೆಸ್ಯೂಮೆ ಅಪ್ಲೋಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೊ ನಾನು ಲಿಂಕ್ಡ್ಇನ್ ಅಂತಲೇ ಹಾಕ್ತೀನಿ. ಹ್ಯಾವ್ ಯು ಪ್ರೀವಿಯಸ್ಲಿ ವರ್ಕ್ ಇನ್ ದ ಪ್ರೋ ಫಾರ್ಮ್ ಅಂತ ಕೇಳ್ತಿದ್ದಾರೆ. ನೋ. ಯಾವ ಕಂಟ್ರಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ನೇಮು, ನನ್ನ ಲಾಸ್ಟ್ ನೇಮು, ನನ್ನ ಮೊಬೈಲು, ನಂದು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರೆಲ್ಲ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಇಲ್ಲಿ ಫೋನ್ ಡಿವೈಸ್ ಟೈಪು ಮೊಬೈಲ್ ಅಂತ ಕೊಟ್ಬಿಟ್ಟು ನಿಮ್ಮದು ಫೋನ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ.
ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಾರು ಇದ್ದರೆ ಹಾಕೊಳ್ಳಿ. ಫ್ರೆಷರ್ಸ್ ಆಗಿದೆ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ, ಅದೇನು ಬೇಕಾಗಿಲ್ಲ. ಸೊ ನಾನು ಇದನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ ಡಿಲೀಟ್ ಮಾಡ್ತೀನಿ. ಎಜುಕೇಷನ್ ಏನು ಮ್ಯಾಂಡೇಟರಿ ಇಲ್ಲ. ಲ್ಯಾಂಗ್ವೇಜ್ ಸ್ಕಿಲ್ಸು ಇಲ್ಲಿ ರೆಸ್ಯೂಮೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೊ ಆರ್ ಯು ಅಥರೈಸ್ಡ್ ವರ್ಕ್ ಇನ್ ದ ಕಂಟ್ರಿ ವೇರ್ ಪೊಸಿಷನ್ ಲೊಕೇಟೆಡ್ ಅಂತ ಕೇಳ್ತಿದ್ದಾರೆ. ಇವರು ಇಂಡಿಯಾದವ್ರಿಗೆ ಹೈಯರ್ ಮಾಡ್ತಿದ್ದಾರಲ್ಲ, ಸೊ ಇಂಡಿಯಾದಲ್ಲಿ ನೀವು ಅಥರೈಸ್ ಇದ್ದೀರಾ, ನೀವು ಇಂಡಿಯಾ ರೆಸಿಡೆಂಟ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಸ್ಪಾನ್ಸರ್ಶಿಪ್ ಏನಾದರೂ ಬೇಕಾ ನಿಮಗೆ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಫ್ಯೂಚರ್ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತ ಹಾಕಿ. ಆರ್ ಯು ಕರೆಂಟ್ಲಿ ಬೇಸ್ಡ್ ಇನ್ ಅ ಕಂಟ್ರಿ, ಒನ್ ಆಫ್ ದ ಕಂಟ್ರಿ ಸ್ಪೆಸಿಫೈಡ್ ಇನ್ ದ ರೋಲ್ ಆರ್ ವಿಲ್ಲಿಂಗ್ ಟು ರಿಲೋಕೇಟ್ ಯುವರ್ ಎಕ್ಸ್ಪೆನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಅಂತ ಹಾಕಿ. ನೀವು ಇಂಡಿಯಾದಲ್ಲಿ ಇರೋದ್ರಿಂದ ನಿಮಗೆ ಏನು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಏನು ಬೇಕಾಗಿಲ್ಲ ಅವ್ರ ಕಡೆಯಿಂದ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಪ್ಲೈ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಬಿಟ್ಟು ನೆಕ್ಸ್ಟ್ ಎಲ್ಲ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆನಾ ಅಂತ ನೋಡ್ಬಿಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್, ಯು ಹ್ಯಾವ್ ನೋ ಮೋರ್ ಟಾಸ್ಕ್, ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ನಿಮಗೆ ಮೇಲ್ ಕೂಡ ಬಂದಿರುತ್ತೆ. ಚೆಕ್ ಮಾಡ್ಕೊಳ್ಳಿ. ನಮ್ದು ಏನಾರ ಸೆಲೆಕ್ಟ್ ಆದರೆ ಇವ್ರ ಕಡೆಯಿಂದ ನಮಗೆ ಏನು ಕಾಂಟ್ಯಾಕ್ಟ್ ಕೂಡ ಬರುತ್ತೆ. ಸೊ ಎಲ್ಲರೂ ಇವ್ರಿಗೆ ವೆಯ್ಟ್ ಮಾಡ್ತೀರಿ. ಮತ್ತು ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಮತ್ತು ಯಾರ್ಯಾರು ಪಾರ್ಟ್ ಟೈಮ್ ಹುಡುಕ್ತಾ ಇದ್ದೀರಾ, ಎಲ್ಲರೂ ಈ ಜಾಬ್. ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಇದು ಕನ್ನಡದವ್ರಿಗೇ, ಇದು ಜಸ್ಟ್ 5 hours ಕೂಡ ಆಗಿಲ್ಲ ಜಾಬ್ ಬಿಟ್ಟು. ಇದು ಬ್ಯಾಂಗ್ಳೂರವ್ರಿಗೇ ಕಂಪ್ಲೀಟಾಗಿ ಹೈಯರ್ ಮಾಡ್ತಿರೋದು, ಕನ್ನಡ ಬರೋರಿಗೆ. ಸೊ ಇದನ್ನು ಪಾರ್ಟ್ ಟೈಮು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಾ ಇರೋದು. ಇದು ಯಾವ ಕಂಪ್ನಿ ಏನು ರೋಲ್ಗೆ ನೋಡ್ಕೊಂಬರೋಣ. ಐಒನೋ ಅಂತ, ಇದನ್ನು ಬಿಗ್ MNC ಕಂಪ್ನಿನೇ. ಆಲ್ಮೋಸ್ಟ್ ಇಲ್ಲಿ 1000 to 5000 ಪೀಪಲ್ ವರ್ಕ್ ಮಾಡ್ತಿದ್ದಾರೆ. ಲಿಂಕ್ಡ್ಇನಲ್ಲಿ ಆಲ್ಮೋಸ್ಟ್ 3000 ಪೀಪಲ್ ಇದ್ದಾರೆ. ಸೊ ಇದೊಂದು ಒಳ್ಳೆ ಗುಡ್ ಕಂಪ್ನಿನೇ. ಇವ್ರು ಯಾವ್ದು ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಫ್ರೀಲ್ಯಾನ್ಸ್ ಇಂಗ್ಲೀಷ್ ಟು ಕನ್ನಡ ಸಬ್ಟೈಟಲ್ ಟ್ರಾನ್ಸ್ಲೇಷನ್, ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಬರುತ್ತಲ್ಲ ಸಬ್ಟೈಟಲ್. ಈಗ ಫಿಲಮ್ ನೋಡ್ಬೇಕಾದ್ರೆ ಎಷ್ಟೊಂದು ಇಂಗ್ಲೀಷ್ ಮೂವಿ ಇರುತ್ತಲ್ಲ, ಸೊ ಅದಕ್ಕೆಲ್ಲ ನಾವು ಕನ್ನಡ ಸಬ್ಟೈಟಲ್ ಕೊಡಬೇಕು. ಇವರು ರಿಮೋಟ್ ಪೊಸಿಷನ್ನು ಪಾರ್ಟ್ ಟೈಮ್ಗೆ ಹೈಯರ್ ಮಾಡ್ತಿದ್ದಾರೆ. ಅಬೌಟ್ ದ ಜಾಬ್ ನೋಡೋದಾಗ, ಇವನ್ ಇಸ್ ಎ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಟೆಕ್ನಾಲಜಿ ಆ್ಯಂಡ್ ಲೋಕಲೈಸೇಷನ್ ಕಂಪ್ನಿ ಸರ್ವಿಂಗ್ ದ ವರ್ಲ್ಡ್ ಲೀಡಿಂಗ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋ ಇನ್ ಡಬ್ಬಿಂಗ್, ಸಬ್ಟೈಟಲ್ ಆ್ಯಂಡ್ ಮೀಡಿಯಾ ಸರ್ವಿಸ್ ವಿತ್ 67 ಆಫೀಸ್ ಅಕ್ರಾಸ್ ದ 34 ಕಂಟ್ರೀಸ್. ಅಂದರೆ ಈ ಕಂಪ್ನಿಯವರು ಯಾವ ಥರ ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರಂತೆ. ಸೊ ಇವರು ಏನೋ ಡಬ್ಬಿಂಗ್ ಮಾಡೋದು, ಸಬ್ಟೈಟಲ್ಸ್ ಕೊಡೋದು, ಈ ಥರ ವರ್ಕ್ ಮಾಡ್ತಾರೆ. ಇವ್ರದ್ದು ಆಲ್ಮೋಸ್ಟ್ 67 ಆಫೀಸ್ ಇದೆ ಅಂತೆ, 34 ಕಂಟ್ರೀಸಲ್ಲಿ ವರ್ಕ್ ಮಾಡ್ತಿದ್ದಾರಂತೆ. ವಿತ್ ಓವರ್ 35 million ಸಬ್ಟೈಟಲ್ಸ್ ಆ್ಯಂಡ್ 10 million ಡಬ್ಡ್ ಮಿನಿಟ್ಸ್ ಅಂತೆ. ಸೊ 100+ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವಾಗ ಇವರು ಕನ್ನಡದ ಡಬ್ಬಿಂಗ್ಗೆ ಇದು ಸಬ್ಟೈಟಲ್ ರೈಟರ್ಗೆ ನೋಡ್ತಾ ಇದ್ದಾರೆ. ಸೊ ಈಗ ವೆಬ್ಸೈಟು ಕೊಟ್ಟಿದ್ದಾರೆ, ನಿಮ್ಗೇನೋ ಡೌಟ್ ಇದ್ದರೆ ನೋಡ್ಕೊಳ್ಳಿ ಅಂತ, www.ion.com ಅಂತ. ಸೊ ನಿಮ್ಗೇನೋ ಡೌಟ್ ಇದ್ದರೆ ನೋಡ್ಕೊಳ್ಳಿ. ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಏನು ಮಾಡಬೇಕು ಅಂತಂದರೆ, ಟ್ರಾನ್ಸ್ಲೇಟ್, ಕ್ರಿಯೇಟ್ ಎ ಲೋಕಲೈಸ್ಡ್ ಸಬ್ಟೈಟಲ್ ಇನ್ ಕನ್ನಡ ಫಾರ್ ವಿಡಿಯೋ ಕಂಟೆಂಟ್ ಇನ್ ಇಂಗ್ಲೀಷ್, ಅಂದರೆ ಇಂಗ್ಲೀಷಲ್ಲಿ ವಿಡಿಯೋ ಇರುತ್ತೆ. ಸೊ ಅದಕ್ಕೆ ನಾವು ಕನ್ನಡ ಟ್ರಾನ್ಸ್ಲೇಷನ್ ಡಬ್ಬಿಂಗ್ ಬರೀಬೇಕು. ಸಬ್ಟೈಟಲ್ಸ್ ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಂಡು ಸಬ್ಟೈಟಲ್ ಬರೀಬೇಕು. ಪರ್ಫಾರ್ಮ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಲೋಕಲೈಸ್ ಸಬ್ಟೈಟಲ್ ಇನ್ ಕನ್ನಡ ಫಾರ್ ವಿಡಿಯೋ ಕಂಟೆಂಟ್ ಇನ್ ಇಂಗ್ಲೀಷ್. ಕ್ವಾಲಿಟಿ ನೋಡಬೇಕು ಯಾವ ಥರ ಚೆನ್ನಾಗಿದೆ. ಈಗ ಲೋಕಲಾಗಿ ಬರೆಯೋಕ್ಕಾಗಲ್ಲ, ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಬರೀಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಈ ಜಾಬ್ಗೆ ಅಂದರೆ, ನೇಟಿವ್ ಆರ್ ನೇಟಿವ್ ಲೈಕ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವಿತ್ ಅ ಗುಡ್ ಕಮಾಂಡ್ ಆಫ್ ಬೋತ್ ರಿಟರ್ನ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಬರೀಬೇಕು. ಅಂದರೆ ಇಂಗ್ಲೀಷಲ್ಲಿರೋ ಸಬ್ಟೈಟಲ್ ವಿಡಿಯೋನ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಸೊ ನಿಮಗೆ ಚೆನ್ನಾಗಿ ಬರಬೇಕು. ನೀವು ಇಂಗ್ಲೀಷೇ ಬರಲೇಬೇಕು ಅಂತ ಏನಿಲ್ಲ. ಏಕೆಂದರೆ ಇದನ್ನ ತೊಗೊಂಡು ChatGPTಗೆ ಹಾಕಿದ್ರು ಅದನ್ನ ಕನ್ನಡದಲ್ಲಿ ಬರ್ಕೊಡುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಸೊ ಇದಕ್ಕೆ ಅಪ್ಲೈ ಮಾಡಿ. ಇದು ಎರಡೂ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾರೆ ಒಟ್ಟಿನಲ್ಲಿ. ಮತ್ತು ಪಾಸಿಟಿವ್ ಕ್ಯಾನ್ ಡೂ, ಸ್ಪಿರಿಟ್, ಪ್ರೊಆಕ್ಟಿವ್, ರಿಸಲ್ಟ್ ಡ್ರಿವನ್ ಆ್ಯಂಡ್ ರಿಸೋರ್ಸ್ಫುಲ್. ಅಂದರೆ ಏನು ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ವರ್ಕ್ ಇರಬೇಕು ಅಂತ ಹೇಳ್ತಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾನ್ಸ್ಲೇಷನ್ ಆರ್ ಪ್ರೂಫ್ ರೀಡಿಂಗ್ ಇಸ್ ಪ್ರಿಫರ್ಡ್. ಅಂದರೆ ಮ್ಯಾಂಡೇಟರಿ ಇಲ್ಲ, ಬಟ್ ಇದ್ರೆ ಬೆಟರ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ. ವಿಲ್ಲಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್ ಆ್ಯಂಡ್ ಎಂಜಾಯ್ ನ್ಯೂ ಚಾಲೆಂಜಸ್. ಅಂದರೆ ನ್ಯೂ ಥಿಂಗ್ಸ್ ಕಲ್ತ್ಕೊಂಡು ನ್ಯೂ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡೋರು ಓಕೆ ಅಂತ ಹೇಳ್ತಾರೆ. ಏಬಲ್ ಟು ವರ್ಕ್ ಆನ್ ಫಾಸ್ಟ್ ಫೇಸ್ಡ್ ಎನ್ವಿರಾನ್ಮೆಂಟ್ ವಿತ್ ಇನ್ ಲಿಮಿಟ್ ಟೈಮ್ ಕನ್ಸ್ಟೆಂಟ್. ಅಂದರೆ ಡೆಡ್ಲೈನ್ಸ್ಗಳು ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ವರ್ಕ್ ಮಾಡಬೇಕು. ಅಂದರೆ ಸಬ್ಟೈಟಲ್ ವಿತಿನ್ ಈ ಟೈಮ್ ಒಳಗೆ ಮಾಡಬೇಕು ಅಂತ ಇರುತ್ತೆ. ಸೊ ಆ ಟೈಮ್ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ.
ಇದು ದಿಸ್ ಇಸ್ ಫ್ರೀಲ್ಯಾನ್ಸ್ ಪೊಸಿಷನ್ ಇಸ್ ಫಾರ್ ಪೋಲಿಂಗ್ ಆ್ಯಂಡ್ ಜಾಬ್ ಅವೈಲೇಬಿಲಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಮೇ ವೆರಿ ಡಿಪೆಂಡಿಂಗ್ ಆನ್ ದ ಕ್ಲೈಂಟ್ಸ್ ನೀಡ್ ಅಂತ ಹೇಳೋರೆ. ಸೊ ಇದು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಲಿಂಕ್ನ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ. ಫ್ರೀಲ್ಯಾನ್ಸ್ ಇಂಗ್ಲೀಷ್ ಟು ಕನ್ನಡ ಸಬ್ಟೈಟೆಡ್ ಟ್ರಾನ್ಸ್ಲೇಷನ್ ಅಂತೆ QC. ಸೊ ಈಸಿ ಅಪ್ಲೈ ಕೊಡೋಣ. ಇದು ಪಾರ್ಟ್ ಟೈಮು. ಸೊ ಅಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ನಮ್ಮ ರೆಸ್ಯೂಮೆ ಎಲ್ಲ ಕೊಟ್ಟು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಬಂದು ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಯಾವ ಅಂತ ಕೇಳ್ತಿದ್ದಾರೆ. ಫ್ರೆಷರ್ಸ್ ಆಗಿರೋ 0 ಅಂತ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಅಪ್ಲಿಕೇಶನ್ ವಾಸ್ ಸೆಂಡ್ ಟು IUN ಅಂತ ಬರುತ್ತೆ. ಸೊ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಮೇಲ್ನ, ಅಪ್ಲಿಕೇಶನ್ ಸೆಂಟ್ ಆಗಿದೆಯೋ ಏನೋ ಅಂತ. ಇದೊಂದು ಪಾರ್ಟ್ ಟೈಮ್ ಜಾಬು. ಯಾರಿಗೆ ಇಂಟ್ರೆಸ್ಟ್ ಇದೆ, ಇಂಗ್ಲೀಷು ಸ್ವಲ್ಪ ಗೊತ್ತು, ಕನ್ನಡ ಫ್ಲೂಯೆಂಟಾಗಿ ಗೊತ್ತು ಅನ್ನೋರು ಈ ರೋಲ್ಗೆ ಅಪ್ಲೈ ಮಾಡಿ. ನಾನು ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇನ್ನೊಂದು ಪಾರ್ಟ್ ಟೈಮೇನೆ, ಇದು ಕನ್ನಡದವ್ರಿಗೇನೆ ಮಾಡ್ತಿರೋದು. ಇದು ಕಸ್ಟಮರ್ ಸರ್ವಿಸ್ ರೋಲು. ಸೊ ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು, ಏನು ರಿಕ್ವೈರ್ಮೆಂಟ್ ಅಂತ ನೋಡೋಣ. ಇದು ಎಸೆನ್ಸಿಯಾ ಅಂತ. ಸೊ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು 300 ವೇಕೆನ್ಸಿ ಇದೆ ಅಂತೆ. ಸೊ ಒಳ್ಳೆ ಕಂಪ್ನಿ. ಸೊ ಎಲ್ಲರೂ ಅಪ್ಲೈ ಮಾಡಿ. ಇದು 0 to 6 month ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಅಂದರೆ ಫ್ರೆಷರ್ಸ್ನ ಹೈಯರ್ ಮಾಡ್ತಿದ್ದಾರೆ. ಮಲ್ಟಿ ಲ್ಯಾಂಗ್ವೇಜಲ್ಲಿ ತಮಿಳು, ಕನ್ನಡ, ಮಲಯಾಳಂ, ಇಂಗ್ಲೀಷ್ ಅಂಡ್ ಹಿಂದಿ ಇದರಲ್ಲಿ ಯಾವ್ದು ಬಂದರೂ ಅಪ್ಲೈ ಮಾಡ್ಬೋದು. ಮತ್ತು ಹ್ಯಾಂಡಲ್ ಇನ್ಬೌಂಡ್ ಕಸ್ಟಮರ್ ಸರ್ವಿಸ್ ಕಾಲ್ಸ್ ಆ್ಯಂಡ್ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಅಸಿಸ್ಟೆನ್ಸ್. ಅಂದರೆ ಕಾಲ್ ಬರುತ್ತಲ್ಲ ಇನ್ಬೌಂಡ್ ಅಂತ, ಅಂದರೆ ಅವ್ರು ಕಾಲ್ ಮಾಡಿದಾಗ ಬರುತ್ತಲ್ಲ, ಸೊ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡಿ ನಾವು ಆನ್ಸರ್ ಮಾಡಬೇಕು ಅಂತ ಹೇಳ್ತವ್ರೆ. ಇದು 0 to 2 years ಎಕ್ಸ್ಪೀರಿಯನ್ಸ್ ಇರೋರು ಹೈಯರ್ ಮಾಡ್ತಿದ್ದಾರೆ. ಇದು ರಿಮೋಟ್ ಲೊಕೇಶನ್ಗೆ. ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಯಾವ್ಯಾವು ಅಂತ ಅಂದರೆ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು ಮತ್ತು ವಾಯ್ಸ್ ಪ್ರೊಸೆಸ್ಸು, ಕಸ್ಟಮರ್ ರಿಲೇಷನ್ಶಿಪ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಗುಡ್ ಟು ಹ್ಯಾವ್ ಸ್ಕಿಲ್ಸ್ ಅಂತ ಅಂದರೆ ಇನ್ಬೌಂಡ್ ಪ್ರೊಸೆಸ್ಸು ಮತ್ತು ಇನ್ಬೌಂಡ್ ಕಸ್ಟಮರ್ ಸರ್ವಿಸು, ಇನ್ಬೌಂಡ್ ಕಾಲ್, ಕಸ್ಟಮರ್ ಸಪೋರ್ಟ್, ಇನ್ಬೌಂಡ್ ವಾಯ್ಸು ಮತ್ತು ಕನ್ವಿನ್ಸಿಂಗು ಮತ್ತು ಎಬಿಲಿಟಿ, BPO. ಸೊ ಈ ಥರ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ ಬನ್ನಿ. ವಾಟ್ ವಿಲ್ ಯು ಡೂ, ನಾವೇನು ಮಾಡ್ತೀವಿ ಅಂದರೆ ಮಿನಿಮಮ್ 0 to 6 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಕಸ್ಟಮರ್ ವಾಯ್ಸ್ ಇಸ್ ಆ್ಯಡೆಡ್ ಅಡ್ವಾಂಟೇಜ್. ಮ್ಯಾಂಡೇಟರಿ ಇಲ್ಲ, ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳಿದ್ದಾರೆ. ಮಲ್ಟಿ ಲ್ಯಾಂಗ್ವೇಜ್ ತಮಿಳ್, ಕನ್ನಡ, ಮಲಯಾಳಂ ಪ್ಲಸ್ ಇಂಗ್ಲೀಷ್, ಹಿಂದಿ ಎನಿ ಲ್ಯಾಂಗ್ವೇಜ್ ಗೊತ್ತಿರೋ ಅಪ್ಲೈ ಮಾಡಿ. ಮತ್ತು PC ಆರ್ ಲ್ಯಾಪ್ಟಾಪ್ ವಿತ್ ಇಂಟರ್ನೆಟ್ ಕನೆಕ್ಟಿವಿಟಿ ಆರ್ ಮ್ಯಾಂಡೇಟರಿ. ಮತ್ತು ಇಮಿಡಿಯೇಟ್ ಜಾಯ್ನರ್ಸ್ ಓನ್ಲಿ. ಲ್ಯಾಪ್ಟಾಪ್ ಇವ್ರು ಕೊಡಲ್ಲ, ನಾವೇ ತಗೋಬೇಕು. ಮತ್ತು ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಿದ್ದಾರೆ ಅಂತ ಹೇಳೋರೆ. ಮತ್ತು ರಿಕ್ವೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು, ಕಂಪ್ಯೂಟರ್, ಲ್ಯಾಪ್ಟಾಪ್ ಇರಲೇಬೇಕು ಮತ್ತು ಇಮಿಡಿಯೇಟ್ ಜಾಯ್ನರ್ ಇರಬೇಕು. ಮತ್ತು ವರ್ಕ್ ಬೆನಿಫಿಟ್ಸ್ ಏನಂದರೆ ಓವರ್ ಟೈಮ್ ಅಲೋವೆನ್ಸ್ ಕೊಡ್ತಾರೆ. ನೈಟ್ ಶಿಫ್ಟ್ ಅಲೋವೆನ್ಸ್ ಕೂಡ ಇರುತ್ತೆ. ಇಲ್ಲೇನೋ ನೈಟ್ ಶಿಫ್ಟ್ ಮಾಡಿದ್ರೆ. ಇದು ಪಾರ್ಟ್ ಟೈಮು. ಕೆಳಗಡೆ ಹೋದರೆ ಇದು ಎಂಪ್ಲಾಯ್ಮೆಂಟ್ ಟೈಮು, ಪಾರ್ಟ್ ಟೈಮು, ಪರ್ಮನೆಂಟು. ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ, ಲಿಂಕ್ನು ಕೂಡ ಕೊಟ್ಟಿದ್ದೀನಿ. ಇದು ಅಪ್ಲೈ ಮಾಡಿ ಎಲ್ಲರಿಗೂ. ಇದು ಲಾಸ್ಟ್ ಜಾಬು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟು. ಇದು ಹೆಂಗೆ ವರ್ಕ್ 300 ವೇಕೆನ್ಸಿ ಇದೆ ಅಂತ ಹೈದ್ರಾಬಾದ್ ಲೊಕೇಶನ್ನು. ಇದು ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ನಾವು ಕೊಟ್ಟ ತಕ್ಷಣ ಅಪ್ಲೈ ಆಯಿತು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಸೊ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು. ಸೊ ಇದು ಕನ್ನಡದವ್ರಿಗೇ. ಇದು ಪಾರ್ಟ್ ಟೈಮ್ ಕೂಡ ಹೌದು. ಎಲ್ಲರೂ ಅಪ್ಲೈ ಮಾಡಿ. ನಾನು 3 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ನೀಡ್ ಇರೋರು ಮತ್ತು ಇಂಟ್ರೆಸ್ಟ್ ಇರೋ ಎಲ್ಲರೂ ಅಪ್ಲೈ ಮಾಡಿ. ಬಟ್ ಅಟ್ಲೀಸ್ಟ್ ಸ್ವಲ್ಪ ರೆಸ್ಪಾಂಡ್ ಆದರೂ ಬರುತ್ತೆ. ಎಷ್ಟೊಂದು ಜಾಬ್ಗೆ ಅಪ್ಲೈ ಮಾಡಿದ್ರು ಒಂದಾದ್ರು ಬರುತ್ತೆ. ನಾವು ಫಸ್ಟ್ ಹಂಗೇನೆ ಅನ್ಕೋತಿದ್ದು. ಎಷ್ಟೋ ಜಾಬ್ಗೆ ಅಪ್ಲೈ ಮಾಡಿದ್ರು ರೆಸ್ಪಾಂಡ್ ಕೂಡ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ರಿಜೆಕ್ಷನ್ ಮೇಲೆ ಬಂದರೆ ಸಾಕು ಅಂತ ಕಾಯ್ತಿದ್ವಿ. ಸೊ ಅಪ್ಲೈ ಮಾಡ್ತಾ ಜಾಬ್ ಸಿಗುತ್ತೆ. ಮತ್ತು ಸ್ಕಿಲ್ಸ್ ಮ್ಯಾಚ್ ಆದರೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.